ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಫ್ಯಾಷನ್ ಶೋ ಅಂದ ಕೂಡಲೇ ನಮಗೆ ತಟ್ಟನೆ ನೆನಪಾಗೋದು ಕ್ಯಾಟ್ ವಾಕ್ ಮಾಡೋ ಬೆಡಗೇರೋ. ಆದರೆ ಇಲ್ಲೊಂದು ಡಿಫ್ರೆಂಟ್ ಫ್ಯಾಷನ್ ಶೋ ನಡೀತೋ. ಇಲ್ಲಿ ಹೆಜ್ಜೆ ಹಾಕಿದ್ದು ಬೆಡಗೇರಲ್ಲ. ಹಾಗಾದರೆ ಯಾರವರು? ಈ ಸ್ಟೋರಿ ನೋಡಿ. ಸ್ಕರ್ಟ್, ಲಂಗ ದಾವಣಿ, ಸೀರೆ ಒಂದ ಎರಡ ಎಲ್ಲ ಡ್ರೆಸ್ನಲ್ಲೂ ತುಂಬು ಗರ್ಭಿಣಿಯರು ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡೋದನ್ನ ನೋಡ್ತಿದ್ರೆ ಮತ್ತು ನೋಡ್ಬೇಕು ಅನ್ಸುತ್ತಲ್ವಾ? ಹೌದು, ತಾಯಂದಿರ ದಿನದ ಅಂಗವಾಗಿ ಕ್ಲೌಡ್9 ಕಾರ್ನಿವಾಲ್ ಆಸ್ಪತ್ರೆ ಗರ್ಭಿಣಿಯರನ್ನ ಖುಷಿ ಪಡಿಸಲು ಫ್ಯಾಷನ್ ಶೋ ಆಯೋಜಿಸಿತ್ತು. ಗರ್ಭಿಣಿಯರು ತಮಗೆ ಅನುಕೂಲವಾಗುವ ವಿಭಿನ್ನ ಶೈಲಿಯ ಡ್ರೆಸ್ಗಳನ್ನ ತೊಟ್ಟು ಗಮನ ಸೆಳೆದ್ರು. ಅವರು ಮದರ್ಸ್ ಆದಾಗ ಯಾವಾಗಲೂ ರ್ಯಾಂಪ್ ಮೇಲೆ ಹೋಗೋಕ್ಕೆ ಯಾರೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರು ಕಾಲೇಜಲ್ಲಿದ್ದಾಗ, ಸ್ಕೂಲಲ್ಲಿದ್ದಾಗ ಅಥವಾ ಏನೋ ಒಂದು ಫಂಕ್ಷನ್ ಇದ್ದಾಗ ಮಾಡಿರ್ತಾರೆ ಅಷ್ಟೇ ಹೊರತು ಮದರ್ಸ್ ಆದಾಗ ಯಾರೂ ಇಮ್ಯಾಜಿನ್ ಮಾಡಿರಲ್ಲ. ಬಟ್ ನಾವು ಅವ್ರಿಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ ಕ್ಲೌಡ್9ಇಂದ. ಮದರ್ಸ್ ಆದಾಗ ಹಿಂಗೆ ಫ್ಯಾಷನ್ ಶೋ ಮಾಡಿ ಅಮ್ಮಂದಿರು ಆಗೋದು ಭಾಳ ಸಂತೋಷ ವಿಷಯ. ಅದರಿಂದ ಇಷ್ಟು ದೊಡ್ಡ ಫ್ಯಾಷನ್ ಶೋ ಮಾಡಿದ್ದೀವಿ ನಾವು. ಡೆಲಿವರಿ ಆಗಿದ ತಕ್ಷಣ ಅವರು ಅಲ್ಲಿಗೆ ಜಾಯಿನ್ ಇಲ್ಲಲ್ಲ, ದೇ ಕಂಟಿನ್ಯೂ ಟು ಎಂಜಾಯ್ ಅಂದ್ಬಿಟ್ಟು ಆ ಕ್ಲೌಡ್9 ಕಾರ್ನಿವಾಲಿ ನಾವು ಪ್ರೆಗ್ನೆಂಟ್ ಮದರ್ ಶೋ, ಗ್ರ್ಯಾಂಡ್ ಮದರ್ಸ್ಗೆ ಲಲ್ಲಬಿ ಹಾಡೋದು, ಆಮೇಲೆ ತಂದೆಯರಿಗೆ ನ್ಯಾಪಿ ಚೇಂಜಿಂಗ್ ಕಾಂಪಿಟೇಷನ್, ಇದೆಲ್ಲ ಅವ್ರ ಮದರ್ಸ್ ಡೇ ಹ್ಯಾಪಿನೆಸ್ ವಿ ವಾಂಟೆಡ್ ಟು ಸ್ಪ್ರೆಡ್. ದಟ್ಸ್ ವೈ ವಿ ಕಂಡಕ್ಟ್ ದ ಕ್ಲೌಡ್9 ಕಾರ್ನಿವಾಲ್ ಒನ್ಸ್ ಎವ್ರಿ ಇಯರ್. ತಾಯಿಯಾಗುವ ಹೊಂಗನಸು ಹೊತ್ತ ಗರ್ಭಿಣಿಯರು ಒಂದೊಂದು ಸುತ್ತಿನಲ್ಲಿ ಒಂದೊಂದು ಭಂಗಿಯಲ್ಲಿ ಮಿಂಚಿದ್ರು. ಇನ್ನೊಂದೆಡೆ ತಮ್ಮ ಮಕ್ಕಳೊಡನೆ ರ್ಯಾಂಪ್ ವಾಕ್ ಮಾಡಿದ್ರು. ಉತ್ತಮ ಕ್ಯಾಟ್ ವಾಕ್ ಮಾಡಿದ ಬ್ಯೂಟಿ ಪ್ರೆಗ್ನೆಂಟ್ ಆಂಟಿಯಂದಿರಿಗೆ ಪ್ರಶಸ್ತಿ ನೀಡಲಾಯಿತು. I feel top of the world. I think Cloud9 is doing an amazing job to organize this for all the mothers to be. I think there is nothing more exciting to celebrate your motherhood than being so involved and having so much of fun. So thank you. ನೋವು ಮರೆತು ಗರ್ಭಿಣಿಯರು ಮಾಡಿದ ರ್ಯಾಂಪ್ ಶೋ ಎಲ್ಲರನ್ನ ಮೋಡಿ ಮಾಡ್ತೋ. ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಅದೊಂದು ಪುಟ್ಟ ಮಾವಿನ ಮರದ ತುಂಬ ಮಾವಿನಕಾಯಿಗಳು ಅಷ್ಟೇನಾ ಅಂತ ಮುಖ ಸಣ್ಣಗೆ ಮಾಡಬೇಡಿ. ಒಂದೇ ಮರದಲ್ಲಿ ವಿವಿಧ ತಳಿಯ ವೆರೈಟಿ 10 ಮಾವುಗಳು ನೇತಾಡ್ತಿವೆ. ಈಗ ಆಶ್ಚರ್ಯ ಆಯ್ತಲ್ವಾ? ಸೆಂತೂರ, ತೋತಾಪುರಿ, ಬಾದಾಮಿ, ಆಲ್ಫನ್ಸ್, ಅಬ್ಬಬ್ಬಾ ಒಂದ ಎರಡ ಏನಪ್ಪಾ ಇದು, ಮಾವು ಮೇಳ ಶುರುವಾಯ್ತೇನೋ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇದು ಒಂದೇ ಮರದಲ್ಲಿ ಗಮನ ಸೆಳೀತಾ ಇರುವ ಮಾವಿನ ವೆರೈಟಿ. ಒಂದೇ ಮರದಲ್ಲಿ ಇಷ್ಟೊಂದು ವೆರೈಟಿ ಮಾವುಗಳು ಕಂಡು ಬಂದದ್ದು ನೆಲಮಂಗಲದ ಬೇಗೂರಿನ ಸಿದ್ದರಾಜು ಮನೆಯಲ್ಲೇ. ಸಿದ್ದರಾಜು ಪುಟ್ಟ ಮಾವಿನ ಮರವೊಂದಕ್ಕೆ 12 ವಿವಿಧ ತಳಿಯ ನಾಟಿ ಮಾವುಗಳನ್ನ ಕಸಿ ಮಾಡಿದ್ರು. ಈಗ 9 ವಿವಿಧ ತಳಿಯ ಮಾವುಗಳು ಗಮನ ಸೆಳೀತಾ ಇವೆ. ಒಂದು ಗಿಡಕ್ಕೆ ಒಂಥರ ಕಸಿ ಬಿಡ್ತಾ ಇತ್ತು. ನಾನು ಯೋಚನೆ ಮಾಡಿದೆ, ಒಂದೊಂದು ರೆಕ್ಕೆಗೆ ಒಂದೊಂದು ಕಸಿ ಕಟ್ಟಿದ್ರೆ ಯಾಕೆ ಬರಲ್ಲ ಅಂತ. ಆಮೇಲೆ ಇಲ್ಲೊಂದು ನಮ್ಮ ಮನೆ ಮುಂದೆ ಒಂದು ಕಂತ್ರಿ ಗಿಡ ಉಟ್ಕೊಂಡಿತ್ತು, ಒಂದು ವಾಟಲ್ಲಿ ಒಂದು ಕಂತ್ರಿ ಗಿಡ ಉಟ್ಕೊಂಡಿತ್ತು. ಅದಕ್ಕೆ ಒಂದೊಂದು ರೆಕ್ಕೆಗೆ ಒಂದೊಂದು ಆಚೆಯಿಂದ ಬಟ್ ತಂದು ಒಂದೊಂದು ಜಾತಿದು ಹುಡುಕಿ ತಂದು ಕಸಿ ಮಾಡ್ದು. 1 ವರ್ಷ 2 ವರ್ಷ ಕಾಯಿ ಬರಲ್ಲ. ಇದು 2ನೇ ವರ್ಷಕ್ಕೆ ಎಲ್ಲ ರೆಕ್ಕೆಯಲ್ಲೂ 9 ಥರ ಬಂದಿದೆ. 12 ಥರ ಮಾಡಿದ್ದೀವಿ. ಈ ಕಸಿ ಕಮಾಲ್ ನೋಡಲು ಸಿದ್ದರಾಜು ಅವರ ಮಾವಿನ ತೋಟಕ್ಕೆ ದಿನನಿತ್ಯ 100 ರೈತರು ಬರ್ತಿದ್ದಾರೆ. ಮಾವು ಬೆಳೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಮೊದಲೆಲ್ಲ ಒಂದೇ ಥರ ಜಾತಿ ಇತ್ತು, ಇನ್ನು ಹಿಂಗೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನಮ್ಮಲ್ಲೂ ಮಾವಿನ ಗಿಡ ಇದೆ. ಬಂದು ನಾವು ಇದೇ ಥರ ಮಾಡಬೇಕು, ಒಂದು ಗಿಡದಲ್ಲಿ 4 ಥರ 5 ಥರ ಜಾತಿ ನೋಡಿ ಮಾಡಬೇಕು ಅಂತ ಅನ್ನಿಸ್ತು.
ನೋಡೋಕ್ಕೆ ಬಂದಿದ್ವಿ. ನೋಡಿ ತುಂಬ ಸಂತೋಷ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಇದೇ ಥರ ನಾವು ಬೇಗನ್ ಥರ ಒಂದು ಗಿಡಕ್ಕೆ 4-5 ಥರ ಮಾಡಬೇಕು ಅನ್ನೋ ಒಂದು ಆಸೆ ಆಯಿತು. ನಾವು ಇದೇ ಥರ ಮಾಡ್ತೀವಿ. ಇದರಿಂದ ರೈತರಿಗೆ ಅನುಕೂಲ ಆದರೆ ಅಷ್ಟೇ ಒಳ್ಳೆಯದು. ಮಾವು ಅಂತಂದರೆ ಎಲ್ಲರ ಬಾಯಲ್ಲೂ ನೀರೂರುತ್ತೆ. ಅದರಲ್ಲೂ ಒಂದೇ ಮರದಲ್ಲಿ ವಿವಿಧ ವೆರೈಟಿಯ 10 ಬಗೆಯ ಮಾವುಗಳು ಸಿಗುವಂತಂದರೆ ಇದು ಆಶ್ಚರ್ಯವೇ ಸರಿ. ಇದಕ್ಕೆ ಕಾರಣಕರ್ತರಾದವರು ಕೂಡ ಸಿದ್ದರಾಜು. ತಮ್ಮ ಮನೆಯ ಹಿತ್ತಲಲ್ಲಿರುವಂತಹ ಮಾವಿನ ಗಿಡದಲ್ಲಿ ಹಲವಾರು ರೀತಿಯ ಮಿಶ್ರ ತಳಿಯ ಮಾವುಗಳನ್ನು ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಸಿದ್ದರಾಜು ಅವರ ಸಾಧನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕ್ಯಾಮರಾಮನ್ ಪ್ರಕಾಶ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇವತ್ತು ಅಖಿಲ ಕರ್ನಾಟಕ ಮಕ್ಕಳ ಕೂಟದ ಅಮೃತ ಮಹೋತ್ಸವವನ್ನು ಆಚರಿಸಲಾಯಿತು. ಈ ನಿಟ್ಟಿನಲ್ಲಿ ಚಾಮರಾಜಪೇಟೆಯ ಮಕ್ಕಳ ಕೂಟ ಆಟದ ಮೈದಾನಕ್ಕೆ ವಿಶೇಷ ಕಳೆ ಬಂದಿತ್ತು. 75ನೇ ವರ್ಷಕ್ಕೆ ಕಾಲಿಡ್ತಾ ಇರೋ ಸಂಸ್ಥೆಯ ಅಮೃತ ಮಹೋತ್ಸವ ಪ್ರಯುಕ್ತ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲವಾಗುವಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಮಕ್ಕಳ ಕೂಟ ಸ್ಥಾಪಕಿ ಕಲ್ಯಾಣಮ್ಮನ ಪುತ್ಥಳಿಯನ್ನ ಅನಾವರಣಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೇಯರ್ ವೆಂಕಟೇಶ್ ಮೂರ್ತಿ, ಬೆಂಗಳೂರು ದೂರದರ್ಶನ ಕೇಂದ್ರ ಉಪ ಮಹಾನಿರ್ದೇಶಕ ಮಹೇಶ್ ಜೋಶಿ, ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಮಹೇಶ್ ತೆಂಗಿನಕಾಯಿ ಪಾಲ್ಗೊಂಡಿದ್ದರು. ಕರ್ನಾಟಕದಲ್ಲಿ ಇವತ್ತಿನ ಚಿನ್ನದ ದರ ಹೇಗಿದೆ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,700 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,550 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 50 ರೂಪಾಯಿ ಏರಿಕೆಯಾಗಿದೆ. ಮತ್ತೊಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.